ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಹೇಳಿದ್ದೆ ಮುಂಚೆನೆ, ಲೆಟ್ಸ್ ಡಿಸ್ಕಸ್ ಮೋರ್ ಅಬೌಟ್ ದ ಕನ್ನಡ ಸಿನಿಮಾಸ್ ಅಂತ. ಸೊ ಇವತ್ತಿಂದ ಕನ್ನಡ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವುದ್ಯಾವ್ದು ಚಿತ್ರ ರಿಲೀಸ್ ಆಯಿತು ಈ ವೀಕು ಆ್ಯಂಡ್ ಯಾವ್ದ್ಯಾವುದು ನೆಕ್ಸ್ಟ್ ವೀಕ್ ಆ್ಯಂಡ್ ದಿಸ್ ಮಂತ್ ರಿಲೀಸ್ ಆಗ್ತಾ ಇದೆ, ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವೆಷ್ಟು ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡ್ತೀವೋ ಅಷ್ಟು ನಮ್ಮ ಕನ್ನಡ ಭಾಷೆಗೆ ಒಂದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಯಾಕಂದರೆ ನೀವು ಇಡೀ ಬೆಂಗಳೂರು ಕಂಪೇರ್ ಮಾಡಿದ್ರೆ ಬೇರೆ ಬೇರೆ ರಾಜ್ಯದವರೇ ತುಂಬಿ ತುಳುಕಾಡ್ತಾ ಇದ್ದಾರೆ. ಸೊ ನಮ್ಮ ಕನ್ನಡ ಸಿನಿಮಾ ಆ್ಯಂಡ್ ಕನ್ನಡ ಸಿನಿಮಾ ನಟರ ಬಗ್ಗೆ ಎಷ್ಟು ಮಾತಾಡ್ತೀವಿ ಅವ್ರಿಗೂ ಒಂದು ಸ್ವಲ್ಪ ಧೈರ್ಯ ಬಂದಂಗೆ ಆಗುತ್ತೆ. ಇನ್ನೂ ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚಾಗಿ ಬರೋಕ್ಕೆ ಶುರುವಾಗುತ್ತೆ. ಸೊ ನಮ್ಮ ಭಾಷೆಗೆ ಪ್ರಾಮುಖ್ಯತೆ ಹೇಗೆ ಜಾಸ್ತಿ ಆಗುತ್ತೆ ಅಂತಂದರೆ ಕನ್ನಡ ಸಿನಿಮಾಗಳ ರೀಸನಿಂದ. ಮುಂಚೆನೂ ಅದೇ ಥರ ಆಗ್ತಾಯಿತ್ತು, ಇವಾಗಲೂ ಅದೇ ಥರ ಆಗಲೇಬೇಕು. ಸೊ ಲೆಟ್ಸ್ ಡಿಸ್ಕಸ್ ವಾಟ್ ಆ್ಯಂಡ್ ಆಲ್ ಹ್ಯಾಪನ್ ದಿಸ್ ವೀಕ್ ಅಂತ. ಸೊ ಮೊದಲನೇದಾಗಿ ಮಾತಾಡಬೇಕಂದ್ರೆ ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಆಗಿತ್ತು. ಒಳ್ಳೆ ಪ್ರತಿಕ್ರಿಯೆ ಎಲ್ಲ ಕಡೆಯಿಂದ ಸಿಗ್ತಾ ಇದೆ. ಸೊ ದೇರ್ ವಿಲ್ ಬಿ ಎ ಮಿಕ್ಸ್ಡ್ ಒಪಿನಿಯನ್ಸ್. ಸ್ವಲ್ಪ ಕ್ರಿಂಜ್ ಇದೆ ಅಂತ ಒಂದಿಷ್ಟು ಜನ ಅಂದರು, ಅಲ್ಟಿಮೇಟ್ ಆಗಿದೆ ಅಂತ ಇನ್ನೊಂದಿಷ್ಟು ಜನ ಅಂದರು. ಸೊ ನಾವೇನೇ ಮಾತಾಡಿದ್ರು, ನಾವೇನೇ ರಿವ್ಯೂ ಕೊಟ್ಟರು, ಅಲ್ಟಿಮೇಟ್ ಆಗಿ ಥಿಯೇಟ್ರಲ್ಲಿ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ, ವಾಟ್ ಈಸ್ ದ ಸ್ಟೋರಿ ಆ್ಯಂಡ್ ಆವಾಗ ಔಟ್ಕಮ್ ಹೇಗಿರುತ್ತೆ ಅಂತ ಅವಾಗ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ಚಿತ್ರ ಸದ್ದಿಲ್ಲದೆ ರಿಲೀಸ್ ಆಗಿ ಸದ್ದು ಮಾಡ್ತಾ ಇರೋದು ಅಯೋಗ್ಯ 2. ಸತೀಶ್ ನೀನಾಸಂ ಅವರ ಕರಿಯರಲ್ಲಿ ಅಯೋಗ್ಯ 1 ಪ್ರಮುಖ ಪಾತ್ರ ವಹಿಸಿತ್ತು. ಸೊ ಅದೇ ರೀತಿ ಇವಾಗ ಅಯೋಗ್ಯ 2 ರಿಲೀಸ್ ಆಗಿದೆ. ಒಳ್ಳೆ ಪ್ರತಿಕ್ರಿಯೆ ಎಲ್ಲ ಕಡೆಯಿಂದ ಬರ್ತಾ ಇದೆ. ಪೀಪಲ್ ಥಾಟ್ ದ್ಯಾಟ್ ಓನ್ಲಿ ಬಿಗ್ ಬಜೆಟ್ ಸಿನಿಮಾಸು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇವಾಗ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಅಂತ. ಬಟ್ ಒಂದು ರೀಜನಲ್ ಸಿನಿಮಾ ಮಾಡಬೇಕು ಅಂತಂದರೆ ನಿಮಗೆ ಅಷ್ಟು ಕತೆ ಹಿಡಿತದಲ್ಲಿರಬೇಕು. ಸೊ ಆ ಕತೆ ಹಿಡಿತದಲ್ಲಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಯೋಗ್ಯ 2 ನೋಡಿದಾದ್ಮೇಲೆ. ಸಿನಿಮಾದ ಕಲೆಕ್ಷನ್ ಬಗ್ಗೆ ಮಾತಾಡಬೇಕಂದ್ರೆ ವಿತಿನ್ 3 ಡೇಸಲ್ಲಿ 6 crore ಕಲೆಕ್ಟ್ ಮಾಡಿದೆ ಅಂತೆ. ಚಿತ್ರದ ಹೈಲೈಟ್ ಅಂತಂದರೆ ಶಾಂತಿ ಕ್ರಾಂತಿಯ ಒಂದು ಟ್ರೆಂಡಿಂಗಲ್ಲಿರ್ತಕ್ಕಂತಹ ರವಿ ಮಾಮ ಕ್ಲೈಮ್ಯಾಕ್ಸಲ್ಲಿ ಬರ್ತಾರಂತೆ. ಸೊ ಏನೇ ಆಗಲಿ, ರೀಜನಲ್ ಕತೆ ನಾವು ಯಾವುದೇ ಮಾಡಿದ್ರೂ ಕೂಡ ನಮ್ಮ ರೀಜನಲ್ಲಿ ಇರ್ತಕ್ಕಂಥ ಜನಗಳು ಅದಕ್ಕೆ ಸಪೋರ್ಟ್ ಮಾಡಿದ್ರೆ, ಕಂಟೆಂಟ್ ಚೆನ್ನಾಗಿತ್ತಂದರೆ ಯಾವುದೇ ರಾಜ್ಯದಲ್ಲಿ, ಯಾವುದೇ ಮೂಲೆಯಲ್ಲಿ, ಯಾವುದೇ ಊರಲ್ಲಾದರೂ ಜನ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ. ಜನ ಹೇಳ್ತಾ ಇದ್ರು ಇಟ್ ಮೇ ಬಿ ಡೌಟ್ ಟು ಅಯೋಗ್ಯ 2 ಹಿಟ್ ಆಗೋದು ಅಂತ. ಬಟ್ ವಿತಿನ್ 3 ಡೇಸಲ್ಲಿ 6 crore ಕಲೆಕ್ಟ್ ಮಾಡಿ ಒಂದು ಹೆಸರು ಗಳಿಸಿದೆ. ಸೊ ಆಲ್ ದ ಬೆಸ್ಟ್ ಟು ದ ಟೀಮ್, ಎಂಟೈರ್ ಟೀಮ್. ಆನಂದ್ ಶಿವರಾಜ್ ಕುಮಾರ್ ಅವರು ಆ್ಯಕ್ಟ್ ಮಾಡಿರ್ತಕ್ಕಂಥ ಎ ಫಾರ್ ಆನಂದ್ ಶ್ರೀನಿ ಅವರು ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಆನಂದ್ ಅಂತ ಹೆಸರು ಒಂದು ಬಂತು ಅಂತಂದರೆ ಶಿವರಾಜ್ ಕುಮಾರ್ ಅವರ ಡೆಬ್ಯೂ ಫಿಲಮ್ನ ಹೆಸರು ಇದಾಗಿತ್ತು, ಆನಂದ್. ಆ್ಯಂಡ್ ಇಟ್ ಈಸ್ ಅ ವೆರಿ ಸ್ಪೆಷಲ್ ಫಾರ್ ಹಿಮ್. ಚಿತ್ರಕ್ಕೆ ಮಾಧುರಿ ದೀಕ್ಷಿತ್ ಅವರು ಆ್ಯಡ್ ಆಗಿದ್ದಾರೆ. ಆ್ಯಂಡ್ ಇವರು ಮಾಧುರಿ ದೀಕ್ಷಿತ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಹಿಂದಿ ಸಿನಿಮಾಸ್ ಅಂದರೆ ಬಾಲಿವುಡ್ ಸಿನಿಮಾದಲ್ಲಿ ಸುಮಾರು 70ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಆ್ಯಕ್ಟಿಂಗ್ ಮಾಡಿ ಅವರ ಹೆಸರನ್ನು ಗಳಿಸಿದ್ದಾರೆ. ಎ ಫಾರ್ ಆನಂದ್ ಇದು ಒಂದು ಮಕ್ಕಳ ಕಥೆ ಆಗಿದೆ. ಆ್ಯಂಡ್ ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ಟೀಚರ್ ಆಗಿ ಕಾಣಿಸ್ಕೋತಾ ಇದ್ದಾರೆ. ಒಂದು ಡಿಫ್ರೆಂಟ್ ಜಾನರ್ನ ಟ್ರೈ ಮಾಡ್ತಾ ಇದ್ದಾರೆ ಶ್ರೀನಿ ಅವರು. ಮುಂಚೆ ಗೋಸ್ಟ್ನ ಮಾಡಿದ್ರು, ಅದಾದ ನಂತರ ದಳವಾಯಿ ಮಾಡಬೇಕಾಗಿತ್ತು ಶಿವಣ್ಣ ಜೊತೆ. ಬಟ್ ಒಂದು ಬ್ರೇಕ್ನ ತಗೊಂಡು ಒಂದು ಎಂಟರ್ಟೈನಿಂಗ್ ಆಗಿ ಮಕ್ಕಳ ಕತೆ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಬರಲಿ ಡಿಫ್ರೆಂಟ್ ಜಾನರ್ನ ಟ್ರೈ ಮಾಡಬೇಕು. ಆ್ಯಂಡ್ ಕಳೆದ ವಾರ ಇನ್ನೊಂದು ಚಿತ್ರ ರಿಲೀಸ್ ಆಗಿತ್ತು, ಡಿಟೆಕ್ಟಿವ್ ತೀಕ್ಷಣ. ಉಪೇಂದ್ರ ಅವರ ಹೆಂಡತಿ ಪ್ರಿಯಾಂಕಾ ಉಪೇಂದ್ರ ಅವರು ಆ್ಯಕ್ಟ್ ಮಾಡಿರ್ತಕ್ಕಂಥ ಒಂದು ಚಿತ್ರ. ಡಿಟೆಕ್ಟಿವ್ ಕ್ರೈಮ್ ಡ್ರಾಮಾ ಸಸ್ಪೆನ್ಸ್ ಥ್ರಿಲ್ಲರ್ ಇರ್ತಕ್ಕಂಥ ಒಂದು ಮೂವಿ. ಒಳ್ಳೆ ಸಸ್ಪೆನ್ಸ್ ಇದೆ ಅಂತೆ, ಚೆನ್ನಾಗಿ ಥಿಯೇಟ್ರಲ್ಲಿ ರನ್ ಆಗ್ತಾ ಇದೆ. ಸೊ ಇನ್ನೂ ಚೆನ್ನಾಗಿ ಓಡಲಿ, ಒಳ್ಳೆ ಕಲೆಕ್ಷನ್ ಮಾಡಲಿ. ನೆಕ್ಸ್ಟ್ ಸಿನಿಮಾ ಅಪ್ಡೇಟ್ ಏನಂತಂದರೆ ಹೆಗ್ಗಣ ಮುದ್ದಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥವ್ರು ಯಾರ್ಯಾರು ಅಂತಂದರೆ ಪೂರ್ಣಚಂದ್ರ ಮೈಸೂರು ಅವರು. ಪೂರ್ಣಚಂದ್ರ ಮೈಸೂರು, ಹೂ ಇಸ್ ದ ಪೂರ್ಣಚಂದ್ರ ಮೈಸೂರು? ಲಾಸ್ಟ್ ಸಿನಿಮಾ ರಿಲೀಸ್ ಆಗಿತ್ತಲ್ಲ, ಆರ್ಕೆಸ್ಟ್ರಾ ಮೈಸೂರಲ್ಲಿ ಆ್ಯಕ್ಟ್ ಮಾಡಿದ್ರು. ಆ್ಯಂಡ್ ಇದೇ ರೀತಿ ಒನ್ ಆಫ್ ದಿ ಕನ್ನಡ ಇಂಡಸ್ಟ್ರಿಯ ಮೋಸ್ಟ್ ಅಂಡರ್ ರೇಟೆಡ್ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಆರ್ಕೆಸ್ಟ್ರಾ ಮೈಸೂರಲ್ಲಿ ಆ್ಯಕ್ಟ್ ಮಾಡಿದ್ರು, ಮದರ್ ಪ್ರಾಮಿಸಲ್ಲಿ ಆ್ಯಕ್ಟ್ ಮಾಡಿದ್ರು, ಎಕ್ಕ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು. 10-15 ವರ್ಷ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಪೇರಾಗಿ ಬರ್ತಾ ಇರೋರು ಅದಿತಿ ಸಾಗರ್ ಅವರು. ಆ್ಯಂಡ್ ಅದಿತಿ ಸಾಗರ್ ಅವರ ಬಗ್ಗೆ ಹೇಳಬೇಕು ಅಂತಂದರೆ ವೇದ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರ ಮಗಳಾಗಿ ಆ್ಯಕ್ಟಿಂಗ್ ಮಾಡಿದರು. ವಂಡರ್ಫುಲ್ಲಾಗಿ ಮಾಡಿದರು, ದಿ ಬೆಸ್ಟ್ ಆ್ಯಕ್ಟಿಂಗ್. ಆ್ಯಂಡ್ ಶೀ ಈಸ್ ಅ ಗ್ರೇಟ್ ಸಿಂಗರ್ ಆಲ್ಸೋ. ಅವ್ರನ್ನ ಯೂಸ್ ಮಾಡ್ಕೋಬೇಕು ಕನ್ನಡ ಇಂಡಸ್ಟ್ರಿಯಲ್ಲಿ. ಒಂದು ವೆರೈಟಿ ಆಫ್ ವಾಯ್ಸ್ನ ತಂದು ಕೊಡ್ತಾರೆ ಅವರು. ವೈ ದ ಮ್ಯೂಸಿಕ್ ಡೈರೆಕ್ಟರ್ಸ್ ಆರ್ ಸೈಲೆಂಟ್? ಯಾಕೆ ಅವರ ಟ್ಯಾಲೆಂಟ್ನ ನೀವು ಯೂಸ್ ಮಾಡ್ಕೋತಾ ಇಲ್ಲ? ಒನ್ ಆಫ್ ದಿ ಬೆಸ್ಟ್ ವಾಯ್ಸ್, ಫೀಮೇಲ್ ವಾಯ್ಸ್, ರಗಡ್ಡಾಗಿದೆ, ಯೂಸ್ ಮಾಡ್ಕೊಳ್ಳಿ ಫ್ರಮ್ ಮೈ ಸಜೆಷನ್. ಸೊ ಇದಾಗಿತ್ತು ಹೆಗ್ಗಣ ಮುದ್ದು ಬಗ್ಗೆ. ಟೈಟಲ್ಲಿ ಒಂಥರ ವೆರೈಟಿ ಆಗಿದೆಯಲ್ಲ, ಸೂಪರ್ ಆಗಿದೆ. ಸೊ ಆ ಚಿತ್ರ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ಗೆ ರಿಲೀಸ್ ಆಗ್ತಾ ಇದೆ. ಖುಷಿ. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನು ಅಂತಂದರೆ ಚಿಕ್ಕಣ್ಣ ಆ್ಯಕ್ಟ್ ಮಾಡಿರ್ತಕ್ಕಂತಹ ಜೋಡೆತ್ತು ಚಿತ್ರದಲ್ಲಿ ಸುಮಾರು 1000 ಜೂನಿಯರ್ ಆರ್ಟಿಸ್ಟ್ನ ಹಿಡ್ಕೊಂಡು ಒಂದು ಬುಲಕ್ ರೇಸ್ ಅಂದರೆ ಗೂಳಿ ರೇಸ್ನ ಮಾಡಿದಾರಂತೆ, ಶೂಟಿಂಗ್ ಮಾಡಿದಾರಂತೆ. ಸುಮಾರು 1000 ಅಂದರೆ 1000 ಜೂನಿಯರ್ ಆರ್ಟಿಸ್ಟ್ ಅನ್ನು ಒಳಗೊಂಡಂತಹ ಇದೊಂದು ಸೀನ್ ಆಗಿದೆ. ಒಂದು ಲಾರ್ಜ್ ಸ್ಕೇಲಲ್ಲಿ ಮೂಡ್ ಬರ್ತಾ ಇದೆ. ಆಲ್ ದ ಬೆಸ್ಟ್ ಟು ದ ಜೋಡೆತ್ತು ಆ್ಯಂಡ್ ಚಿಕ್ಕಣ್ಣ. ಇನ್ನೊಂದು ಸಿನಿಮಾದ ಅಪ್ಡೇಟ್ ಏನಂತಂದರೆ ಶ್ರೀಮುರಳಿ ಆ್ಯಕ್ಟ್ ಮಾಡಿರ್ತಕ್ಕಂತಹ ಉಗ್ರಾಯುಧಂ ಚಿತ್ರದಲ್ಲೂ ಕೂಡ ಸುಮಾರು 500 ಜೂನಿಯರ್ ಆರ್ಟಿಸ್ಟ್ನ ಇಟ್ಕೊಂಡು ಒಂದು ಬಿಗ್ ಲಾರ್ಜ್ ಸ್ಕೇಲ್ ಸೀನ್ನ ಶೂಟ್ ಮಾಡ್ತಾ ಇದ್ದಾರಂತೆ.
ಸೊ ಯಾರಿಗೂ ಹಾನಿ ಆಗದೇ ಇರಲಿ, ಚಿತ್ರ ಚೆನ್ನಾಗಿ ಮೂಡಿ ಬರಲಿ. ಆ್ಯಂಡ್ ಇಷ್ಟೆಲ್ಲ ಹೊಸ ಸಿನಿಮಾಗಳು ಅನೌನ್ಸ್ ಆಗಿದೆ. ಇಷ್ಟೆಲ್ಲ ಸಿನಿಮಾ ನಮ್ಮ ಕನ್ನಡದ ಸಿನಿಮಾಗಳ ಅಪ್ಡೇಟ್ ಇದಾಗಿದ್ದು. ಆ್ಯಂಡ್ ನೆಕ್ಸ್ಟ್ ಇದೇ ತಿಂಗಳು 26ನೇ ತಾರೀಕಿಗೆ ಟಾಕ್ಸಿಕ್ ಇಡೀ ವರ್ಲ್ಡೇ ರೂಲ್ ಮಾಡೋಕ್ಕೆ ಬರ್ತಾ ಇದೆ. ಸೊ ಎಲ್ಲರೂ ವೇಟಿಂಗ್, ನಾನಂತೂ ತುಂಬಾ ವೇಟಿಂಗ್. ಹೌ ವಿಲ್ ಬಿ ದ ಟಾಕ್ಸಿಕ್ ಮೂವಿ ಅಂತ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ನಮ್ಮ ಕನ್ನಡ ಸಿನಿಮಾನ ಗ್ಲೋಬಲ್ ಲೆವೆಲ್ವರೆಗೂ ರೀಚ್ ಆಗೋ ಥರ ನಾವು ಮಾಡಲೇಬೇಕು. ಸೊ ವಿ ಆಲ್ ಆರ್ ವೇಟಿಂಗ್ ಫಾರ್ ದ ಟಾಕ್ಸಿಕ್ ಮೂವಿ ರಿಲೀಸ್. ಆಲ್ ದ ಬೆಸ್ಟ್ ಟು ದ ಟಾಕ್ಸಿಕ್. ಇದಾಗಿತ್ತು ನಮ್ಮ ಈ ವಾರದ ಒಂದು ವೀಕ್ಲಿ ರೌಂಡ್ ಅಪ್. ಸೊ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್, ಒಂದು ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬೈ ಬೈ, ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್.